ದೆಹಲಿ ಚುನಾವಣಾ ಫಲಿತಾಂಶವನ್ನ ಗಮನಿಸ್ತಾ ಇದ್ದೀರಿ. ಬಿಜೆಪಿಗೆ ಸವಾಲು ಹಾಕಿದ ಅರವಿಂದ್ ಕೇಜ್ರಿವಾಲ್ಗೆ ಮುಖಭಂಗ ಆಗಿದೆ. ಈ ಜನ್ಮದಲ್ಲಿ ನಮ್ಮನ್ನ ಸೋಲಿಸೋಕಾಗಲ್ಲ ಅಂತೇಳಿ ಅರವಿಂದ್ ಕೇಜ್ರಿವಾಲ್ ಹೇಳಿಕೆಯನ್ನ ಕೊಟ್ಟಿದ್ರು. ಮೋದಿ ಮತ್ತೊಂದು ಜನ್ಮ ಹುಟ್ಟಿ ಬರಬೇಕು, 2050ರವರೆಗೂ ನಮ್ಮನ್ನ ಸೋಲಿಸೋದಕ್ಕಾಗಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಅರವಿಂದ್ ಕೇಜ್ರಿವಾಲ್. ಆದ್ರೆ ಅವರ ಪಕ್ಷ ಕೇವಲ 25 ಕ್ಷೇತ್ರದಲ್ಲಿ ಮಾತ್ರ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಇದೇ ರಿಸಲ್ಟ್ ಆಗಿ ಏನಾದ್ರೂ ಈಗಿರುವಂತಹ ನಂಬರ್ಸ್ ಕನ್ವರ್ಟ್ ಆಗ್ಬಿಟ್ರೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಇದು ಬಹಳ ದೊಡ್ಡ ಮುಖಭಂಗ. ಯಾಕಂದ್ರೆ ಬಿಜೆಪಿ ಯಾವತ್ತೂ ದೆಹಲಿನಲ್ಲಿ ನಮ್ಮನ್ನ ಸೋಲಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಈ ಹಿಂದೆ ಅರವಿಂದ್ ಕೇಜ್ರಿವಾಲ್ ನೀಡಿದ್ರು. ಏನ್ ಹೇಳಿದ್ರು ಅವತ್ತು ನೋಡೋಣ. ಅರವಿಂದ್ ಕೇಜ್ರಿವಾಲ್ ಅವರ ಆತ್ಮವಿಶ್ವಾಸ ಹೇಗಿತ್ತು ಅನ್ನೋದನ್ನ ಗಮನಿಸಿದ್ವಿ. ಆದ್ರೆ ರಿಸಲ್ಟ್ ಕಂಪ್ಲೀಟ್ ಉಲ್ಟಾ ಆಗೋ ಹಾಗೆ ಕಾಣಿಸ್ತಾ ಇದೆ. ಮತ್ತೊಂದ್ ಕಡೆ ಅಣ್ಣಾ ಹಜಾರೆ ಅವರಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ, ಅವರ ಸ್ಟೇಟ್ಮೆಂಟ್ ಗಮನಿಸ್ತಾ ಇದ್ದೀರಿ. ನಾನು ಮೊದಲೇ ಕೇಜ್ರಿವಾಲ್ಗೆ ಎಚ್ಚರಿಸಿದ್ದೆ, ಅಧಿಕಾರ ಹಣಬಲದ ಮೇಲೆ ಕಾಳಜಿ ಇಟ್ಟಿದ್ದಕ್ಕೆ ಹೀಗಾಗಿದೆ ಅಂತ ಹೇಳಿ ಶಿಷ್ಯ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಅಣ್ಣಾ ಹಜಾರೆ ಪ್ರತಿಕ್ರಿಯಿಸಿದ್ದಾರೆ. ದೆಹಲಿಯ ರಿಸಲ್ಟ್ ನ ಒಂದ್ ಕಡೆ ನೋಡ್ತಾ ಇದ್ದೀವಿ. ದೆಹಲಿ ಫಲಿತಾಂಶದ ಬಗ್ಗೆ ಅಣ್ಣಾ ಹಜಾರೆ ಅವರ ಪ್ರತಿಕ್ರಿಯೆ ಬಹಳ ಮುಖ್ಯ ಆಗುತ್ತೆ. ಕೇಜ್ರಿವಾಲ್ ಹಣ ಮದ್ಯ ಹಗರಣದಲ್ಲಿ ಮುಳುಗೋಗಿದ್ರು ಅನ್ನುವಂತಹ ಸ್ಟೇಟ್ಮೆಂಟ್ ನ ಅಣ್ಣಾ ಹಜಾರೆ ನೀಡಿದ್ದಾರೆ. चुनाव लड़ते समय उम्मीदवार का आचार शुद्ध होना, विचार शुद्ध होना, जीवन निष्कलंक होना, जीवन में त्याग होना और अपमान करने की शक्ति होना, ये गुण अगर उम्मीदवार में है तो मतदारों को विश्वास आता है ये हमारे लिए कुछ करने वाला है। मैं बार बार बताते गया लेकिन उनके दिमाग में नहीं आया और आखिर शराब के बारे में उन्होंने एक मुद्दा उठाया कि शराब की दुकान, उसमें शराब की बात क्यों आ गई? पैसा, धन और दौलत, इसमें ರೈಟ್. ಈ ಬಗ್ಗೆ ಮಾತನಾಡೋದಕ್ಕೆ ಹಾಲಿ ಸಂಸದರು ಹಾಗೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಬಸವರಾಜ ಬೊಮ್ಮಾಯಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್, ದೆಹಲಿ ಫಲಿತಾಂಶವನ್ನ ಗಮನಿಸ್ತಾ ಇದ್ದೀರಿ, ನಿಮ್ಮ ಮೊದಲ ಪ್ರತಿಕ್ರಿಯೆ ಸರ್? ದಿಲ್ಲಿಯಲ್ಲಿ ನಮಗೆ ನಿರೀಕ್ಷಿತವಾಗಿರುವಂಥ ಲೀಡ್ ಸಿಕ್ಕಿದೆ, ಜಯ ಆಗ್ತದೆ. ದಿಲ್ಲಿಯಲ್ಲಿ ಕಳೆದ 11 ವರ್ಷದ ಆಪಿನ ಆಡಳಿತದ ವಿರುದ್ಧ ಆ್ಯಂಟಿ ಇನ್ಕಂಬನ್ಸಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇದ್ದದ್ದನ್ನು ಮತ್ತು ಎರಡನೇದಾಗಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಹಲವಾರು ಯೋಜನೆಗಳನ್ನೇನು ಯಶಸ್ವಿಯಾಗಿ ಇತರ ರಾಜ್ಯಗಳಲ್ಲಿ ಕೊಟ್ಟಿದ್ದಾರೆ, ಅದನ್ನು ದಿಲ್ಲಿಯ ಜನ ಬಯಸಿದ್ರು. ಹೀಗಾಗಿ ನರೇಂದ್ರ ಮೋದಿ ಅವರ ಕಾರ್ಯಶೈಲಿಗೆ, ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಜಯ ಸಿಕ್ಕಿದೆ ಮತ್ತು ಏನು ಆ್ಯಂಟಿ ಇನ್ಕಂಬನ್ಸಿ ಆಪ್ ಸರ್ಕಾರದೇನಿತ್ತು ಅದು ಭಾಳ ಸ್ಪಷ್ಟವಾಗಿ ವ್ಯಕ್ತ ಆಗ್ತಾ ಇದೆ. ಸರ್, ಕಳೆದ 2 ವಿಧಾನಸಭಾ ಚುನಾವಣೆಗಳಲ್ಲಿ ವೋಟ್ ಶೇರ್ ಅನ್ನ ಪಡೆಯುವುದಕ್ಕೆ ಸಕ್ಸಸ್ ಆದ್ರೂ ಕೂಡ ಸೀಟ್ಗಳನ್ನ ಹೆಚ್ಚಿಸಿಕೊಳ್ಳುವುದಕ್ಕೆ ಬಿಜೆಪಿಗೆ ಸಾಧ್ಯ ಆಗಲಿಲ್ಲ. ಈ ಬಾರಿ ಏನು ವರ್ಕ್ ಆಯ್ತು, ಯಾವ ರೀತಿಯಾದಂತಹ ರಣತಂತ್ರ ಬಿಜೆಪಿಯದ್ದಾಗಿತ್ತು ಅಂತ ಹೇಳಿ? ನೋಡಿ, ನಮಗೆ ಕಳೆದ 3 ಲೋಕಸಭಾದಲ್ಲಿ ಭಾಳ ದೊಡ್ಡ ಪ್ರಮಾಣದ ಬೆಂಬಲ ಸಿಗ್ತಾ ಇತ್ತು, ಆದರೆ ವಿಧಾನಸಭೆಯಲ್ಲಿ ಬೆಂಬಲ ಸಿಗ್ತಾ ಇರಲಿಲ್ಲ. ನಮ್ಮ ಒಂದು ಕಾರ್ಯಾಚರಣೆಯನ್ನು ಬದಲಾವಣೆಯನ್ನು ಮಾಡಿಕೊಂಡು ಅದನ್ನು ಒಂದು 4-5 ವಿಭಾಗಗಳಲ್ಲಿ ನಾವು ಡಿವೈಡ್ ಮಾಡಿದ್ವಿ. ಈ ಔಟರ್ ದಿಲ್ಲಿ ಇರುವಂಥದ್ದು ಬೇರೆ, ಆಮೇಲೆ ಈ ಕಡೆ ನ್ಯೂ ದಿಲ್ಲಿ ಬೇರೆ, ಓಲ್ಡ್ ದಿಲ್ಲಿ ಬೇರೆ, ಚಾಂದಿನಿ ಚೌಕಲ್ಲಿ ಇರುವಂಥ ಜನಸಂಖ್ಯೆ ಬೇರೆ, ಎಲ್ಲ ಅದರ ಆಧಾರದ ಮೇಲೆ ರಣನೀತಿಯನ್ನು ಮಾಡಿ ನಮ್ಮ ಪಕ್ಷದ ವರಿಷ್ಠರು ಪ್ರತಿಯೊಂದು ವಿಧಾನಸಭೆಯನ್ನು ಮೈಕ್ರೋ ಮ್ಯಾನೇಜ್ಮೆಂಟನ್ನು ಮಾಡಿದ್ರಿಂದ ಮತ್ತು ಬೂತ್ ಮಟ್ಟದ ಮತ್ತು ಪನ್ನಾ ಮಟ್ಟದ ಕಾರ್ಯಕರ್ತರಿಗೆ ಕಳೆದ 5 ವರ್ಷದಿಂದ ನಿರಂತರವಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಪೂರ್ಣವಾಗಿರುವಂಥ ಬೆಂಬಲ ಸಹಕಾರ ಇರೋದ್ರಿಂದ ಇದು ಸಾಧ್ಯ ಆಗಿದೆ.
ವೋಟಿಂಗ್ ಪರ್ಸೆಂಟೇಜ್ ವಿಚಾರಕ್ಕೆ ಬಂದೆ ಸರ್, 3-4%. ಹೇಳಿ. ಇನ್ನೊಂದು ದೊಡ್ಡ ಬೆಳವಣಿಗೆ ಏನು ಅಂದರೆ, ದಿಲ್ಲಿಯಲ್ಲಿ ಪಂಜಾಬಿನ ಜನಸಂಖ್ಯೆ ಭಾಳ ದೊಡ್ಡದಿದೆ. ಅಲ್ಲಿ ಸಿಖ್ರಿದ್ದಾರೆ, ಪಂಜಾಬಿಗಳಿದ್ದಾರೆ, ಮತ್ತು ಹರಿಯಾಣದಿಂದ ಜಾಟ್ರು ಮತ್ತು ಇತರ ಜನಸಂಖ್ಯೆ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. UP ಬಿಹಾರದಲ್ಲಿ ಕೆಲಸ ಮಾಡಕ್ಕೆ ಹೋಗಿರುವಂಥ ವಲಸೆ ಕೆಲಸಗಾರರ ಸಂಖ್ಯೆ ಭಾಳ ದೊಡ್ಡದಿದೆ. ಅವರು ಎಲ್ಲರೂ ಕೂಡ ಈ ಬಾರಿ ಆಪನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ರಿಂದ ಇವತ್ತು ಅಲ್ಲಿಯ ಬಡವರ ಕಾಲನಿಗಳಿರ್ಬೋದು ಅಥವಾ ಅಲ್ಲಿರುವಂಥ ಸ್ಲಮ್ಗಳ ವೋಟರ್ಸು, ಬಡವರು, ಲೋವರ್ ಇನ್ಕಮ್ ಇರೋರು ಎಲ್ಲರೂ ಕೂಡ ಈ ಸತಿ BJPಗೆ ಬೆಂಬಲವನ್ನು ದೊಡ್ಡ ಪ್ರಮಾಣದಲ್ಲಿ ಕೊಟ್ಟಿದ್ದಾರೆ. ಸರ್, ಇದನ್ನ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ನೀವು? ಆಪ್ ವಿರುದ್ಧ ಇರುವಂತಹ ಹತಾಶೆ, ಆಪ್ ವಿರುದ್ಧ ಇರುವಂತಹ ಆಡಳಿತ ವಿರೋಧಿಯಲ್ಲೇ BJP ಪ್ಲಸ್ ಆಯ್ತಾ, ಅಥವಾ BJPಯ ಮೇಲೆ ದೆಹಲಿ ಮತದಾರರಿಗೆ ವಿಶ್ವಾಸ ಹೆಚ್ಚಾಯಿತು ಅಂತ ಭಾವಿಸ್ತೀರಾ? ಇಲ್ಲಿ ನರೇಂದ್ರ ಮೋದಿ ಅವರ ಆಡಳಿತವನ್ನು ಅದೇ ದಿಲ್ಲಿ ಜನ ಕೇಂದ್ರದಲ್ಲಿ ನೋಡ್ತಾ ಇದ್ದಾರೆ. ಅವ್ರು ಕೊಟ್ಟಿರುವ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದಾರೆ. ನಾವು ಕೊಟ್ಟಿರುವಂಥ ಬಜೆಟ್ಟು ಮತ್ತು ನಾವು ಏನು ಮಾತಾಡ್ತಾ ಇದ್ದೀವಿ ಅದು ಅನುಷ್ಠಾನಗೊಳಿಸ್ತಾ ಇದ್ದೇವೆ. ಅದನ್ನು ನೋಡ್ತಾ ಅದೊಂದು ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಆದರೆ, ಇವರು ಮಾತು ಕೊಟ್ಟಂಗೆ ನಡ್ಕೊಂಡಿಲ್ಲ, ಅಲ್ಲಿರುವಂಥ ಸ್ಥಿತಿಗತಿ, ರಸ್ತೆಗಳು, ಡ್ರೈನೇಜು, ಯಮುನಾ ನದಿ ನೀರು ಎಲ್ಲವೂ ಅವ್ಯವಸ್ಥೆ ಇರೋದ್ರಿಂದ ಒಂದು ಕಡೆ ಅವರು ಕಳೆದ 5 ವರ್ಷದಿಂದ 6 ವರ್ಷದಿಂದ ಅವರು ಏನು ಕಷ್ಟದಲ್ಲಿ ಜೀವನ ಮಾಡ್ತಾಯಿದ್ರು, ಇನ್ನೊಂದು ಕಡೆ ಬೇರೆ BJP ಆಡಳಿತ ರಾಜ್ಯದಲ್ಲಿ ಏನು ನಾವು ವಿಶೇಷವಾಗಿ UP ಮತ್ತು ಹರಿಯಾಣದಲ್ಲಿ ಏನು ಒಳ್ಳೆ ಕೆಲಸ ಮಾಡಿದೆವೋ ಅದರ ಒಂದು ದೊಡ್ಡ ಪರಿಣಾಮ ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಇದು ಬೆಂಬಲ ಸಿಕ್ಕಂಗಾಗಿದೆ. ಈಗ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷ ಇದ್ರೂ ಕೂಡ ಸರ್, ದೆಹಲಿ ಅನ್ನೋದು ಆಮ್ ಆದ್ಮಿ ಪಕ್ಷಕ್ಕೆ ಒಂದು ರೀತಿ ತವರು ಇದ್ದ ಹಾಗಿತ್ತು. ಈಗ ಅದೇ ತವರಿನಿಂದ ಹೊರಗಡೆ ಹೋಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಸದ್ಯದ ಟ್ರೆಂಡ್ ಅನ್ನ ಗಮನಿಸಿದ್ರೆ ಮುಂದೆ ಆಮ್ ಆದ್ಮಿ ಪಕ್ಷದ ಭವಿಷ್ಯ ಏನಾಗಬಹುದು? ಒಬ್ಬ ಸಂಸದರಾಗಿ ಯಾವ ರೀತಿ ಇದನ್ನ ನೋಡ್ತೀರಿ ಅಂತ ಹೇಳಿ. ಇಲ್ಲ, ಆಮ್ ಆದ್ಮಿ ಪಾರ್ಟಿ ಅದರ ಜನನ ಅದೊಂದು ಆಂದೋಲನ ರೂಪದಲ್ಲಿ ಇದ್ದಿದ್ದನ್ನು ಅದು ಪಕ್ಷವಾಗಿ ಪರಿವರ್ತನೆ ಆದಾಗ ಭಾಳ ಜನರಿಗೆ ಭಾಳ ದೊಡ್ಡ ನಿರೀಕ್ಷೆ ಇತ್ತು. ಮತ್ತು ಭಾರತ ಪ್ರಜಾಪ್ರಭುತ್ವದಲ್ಲಿ ಒಂದು ರೀತಿಯಲ್ಲಿ ಒಳ್ಳೆ ಬೆಳವಣಿಗೆ ಅಂತ ಎಲ್ಲ ರಾಜಕೀಯ ವಿಶ್ಲೇಷಕ ತಜ್ಞರೆಲ್ಲರೂ ಕೂಡ ಹೇಳಿದರು. ಅದು ಇವತ್ತು ಹುಸಿಯಾಗಿದ್ದರಿಂದ ಇನ್ನು ಅವರಿಗೆ ತಮ್ಮ ವಿಶ್ವಾಸಾರ್ಹತೆಯನ್ನು ಗಳಿಸೋದಕ್ಕೆ ಬಹಳಷ್ಟು ಕಷ್ಟಪಡಬೇಕಾಗುತ್ತೆ. ಈಗ ವಿಶ್ವಾಸಾರ್ಹತೆಯನ್ನು ಕಳ್ಕೊಂಡಿದ್ದಾರೆ. ಸರ್, ಇವತ್ತಿನ ರಿಸಲ್ಟೇ ನೋಡೋದಾದ್ರೆ ಇನ್ನೂ ಸುಮಾರು 15ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ 9ರಿಂದ 10 ರೌಂಡ್ನ ಮತ ಎಣಿಕೆ ಬಾಕಿ ಇದೆ. ಹಲವು ಕಡೆ ಲೀಡ್ನಲ್ಲಿರೋದು BJP ಅಭ್ಯರ್ಥಿಗಳು ಈ 354, 500, 600, 900 ಮತಗಳ ಅಂತರದಲ್ಲಿ. ಹಾಗಾಗಿ ಈಗೇನು ನಂಬರ್ಸ್ ನಾವು ಗಮನಿಸ್ತಾ ಇದ್ದೀವಿ ಅದು ಹೀಗೆ ಕಂಟಿನ್ಯೂ ಆಗುತ್ತೆ ಅನ್ನುವಂಥ ವಿಶ್ವಾಸ BJPಯಲ್ಲಿ ಇದೆಯಾ ಅಂತ ಹೇಳಿ. ನೋಡಿ, ಅಲ್ಲಿ ಒಂದು ಕ್ಷೇತ್ರಕ್ಕೆ ಇರೋದೇ 50-55 ಸಾವಿರ ವೋಟು. ಅಲ್ಲಿ 60% ಪೋಲಿಂಗ್ ಆಗಿದೆ. ಸೊ ನಿಮಗೆ 30,000 ವೋಟು, 30,000 ವೋಟಲ್ಲಿ ನೀವು 1,000 ಲೀಡ್ ಆದರೂ ಕೂಡ ಭಾಳ ದೊಡ್ಡ ಲೀಡ್ ಅದು. ಸೊ ಹೀಗಾಗಿ ಬಹುತೇಕವಾಗಿ BJP ಎಲ್ಲೆಲ್ಲಿ ಲೀಡ್ ಇದೆ ಅದು ಕಂಟಿನ್ಯೂಸ್ ಕನ್ಸಾಲ್ಟೇಟ್ ಮಾಡ್ಕೊಂಡೇ ಬರ್ತಾ ಇದೆ. ಆಪ್ ಎಲ್ಲೆಲ್ಲಿ ಲೀಡ್ ಇತ್ತು, ಇನ್ಕ್ಲೂಡಿಂಗ್ ಅರವಿಂದ್ ಕೇಜ್ರಿವಾಲ್, ಸಿಸೋಡಿಯಾ, ಅವ್ರು ಎಲ್ಲೆಲ್ಲಿ ಲೀಡ್ ಇದ್ರು ಅವರೆಲ್ಲವೂ ಕೂಡ ಕಡಿಮೆ ಆಗಿದೆ. ಈಗ ಉದಾಹರಣೆಗೆ ಕೇಜ್ರಿವಾಲ್ ಅವರು 1,300 ವೋಟ್ನಿಂದ ಹಿಂದೆ ಇದ್ದಾರೆ. ಸುಮಾರು 2008ರಿಂದ ಅಲ್ಲಿಯ ಮುಖ್ಯಮಂತ್ರಿಗಳು ಹಿಂದಿದ್ದಾರೆ. ಸೊ ಇದನ್ನೆಲ್ಲ ನೋಡಿದಾಗ ಮತ್ತೆ ಆಪ್ ರೀಗೇನ್ ಆಗೋದು ಭಾಳ ಕಷ್ಟ ಇದೆ. BJP ಸ್ಪಷ್ಟ ಬಹುಮತದಿಂದ ಅಲ್ಲಿ ಆಡಳಿತವನ್ನು ಮಾಡ್ತದೆ. BJP ದೆಹಲಿನಲ್ಲಿ ಒಂದು ಘೋಷಣೆ ಮಾಡ್ತು ಸರ್, ಹಲವು ಗ್ಯಾರಂಟಿ ತರದ ಸ್ಕೀಮ್ಗಳನ್ನ ಘೋಷಣೆ ಮಾಡೋದ್ರ ಜೊತೆಗೆ ಆಮ್ ಆದ್ಮಿ ಪಕ್ಷ ಅಥವಾ ಅವರ ಸರ್ಕಾರ ಮಾಡಿದ್ದಂತಹ ವೆಲ್ಫೇರ್ ಸ್ಕೀಮ್ಗಳು ಏನಿದ್ದಾವೋ ಅವನ್ನ ನಾವು ಕೂಡ ಕಂಟಿನ್ಯೂ ಮಾಡ್ತೀವಿ ಅನ್ನುವಂಥ ಪ್ರಾಮಿಸ್ ಮಾಡ್ತು. ಈ ವೆಲ್ಫೇರ್ ಸ್ಕೀಮ್ಗಳು ಜೊತೆಗೆ ಅವರ ಯೋಜನೆಗಳನ್ನ ಕಂಟಿನ್ಯೂ ಮಾಡ್ತೀವಿ ಅನ್ನುವಂಥ ಪ್ರಾಮಿಸ್ BJPಗೆ ವರ್ಕ್ ಆಗಿರೋ ಹಾಗೆ ಕಾಣಿಸ್ತಾ ಇದೆಯಾ ಸರ್ ತಮಗೆ? ಇಲ್ಲ ನೋಡಿ, ನಮ್ಮದು ಈಗಾಗಲೇ ಕೇಂದ್ರದಲ್ಲಿ ಹಲವಾರು ಯೋಜನೆಗಳು ಇತ್ತು. ಅದನ್ನ ಆಮ್ ಆದ್ಮಿ ಪಾರ್ಟಿ ದಿಲ್ಲಿಯಲ್ಲಿ ಇಂಪ್ಲಿಮೆಂಟ್ ಮಾಡಕ್ಕೆ ತಯಾರಿರಲಿಲ್ಲ. ಅದು ಎಜುಕೇಷನ್ದಲ್ಲಿ ಇರ್ಬೋದು, ಹೆಲ್ತಲ್ಲಿ ಇರ್ಬೋದು,
ರೋಡ್ಸಲ್ಲಿರ್ಬೋದು, ರೈಲ್ವೇದಲ್ಲಿರ್ಬೋದು, ಮೆಟ್ರೋದಲ್ಲಿರ್ಬೋದು, ಹಲವಾರು ಯೋಜನೆಗಳು ಅದರ ಲಾಭ ರಾಜ್ಯಕ್ಕೆ ತಗೊಳ್ಳೋದ್ರಲ್ಲಿ ಅದರಲ್ಲಿ ರಾಜಕೀಯ ಪ್ರತಿಷ್ಠೆಯನ್ನು ಮಾಡಿಕೊಂಡು ಅವರು ತೆಗೆದುಕೊಳ್ಳದೆ ಇರೋದರಿಂದ ಅವೆಲ್ಲವೂ ಕೂಡ ಅವ್ರಿಗೆ ಜನರಿಗೆ ತಲುಪಿಸೋಕ್ಕೆ ಸಾಧ್ಯ ಆಗಲಿಲ್ಲ. ಈಗ ನಮ್ಮ ಡಬಲ್ ಇಂಜಿನ್ ಸರ್ಕಾರಲ್ಲಿ ಇದ್ದಿದ್ದರಿಂದ ಕೇಂದ್ರದ ಯೋಜನೆಗಳು ಮತ್ತು ರಾಜ್ಯದ ನಾವೇನು ಹೇಳಿದ್ದೇವೆ ಆ ಯೋಜನೆಗಳು ಮತ್ತು ಹಿಂದಿನ ಯೋಜನೆಗಳನ್ನು ಕಂಟಿನ್ಯೂ ಮಾಡ್ತೇವೆ ಅಂತ ಹೇಳಿದ್ದೇವೆ, ಅವೆಲ್ಲವನ್ನು ಕೂಡ ಮಾಡಲು ನಾವು ಸಂಕಲ್ಪವನ್ನು ಮಾಡಿದ್ದೇವೆ, ಅದಕ್ಕೆ ಕಟಿಬದ್ಧವಾಗಿದ್ದೇವೆ. 27 ವರ್ಷ ಸರ್, ಬರ್ತಿ 27 ವರ್ಷಗಳ ಬಳಿಕ ಮತ್ತೆ ಬಿಜೆಪಿ ದೆಹಲಿಯ ಗದ್ದುಗೆಯನ್ನ, ಅಲ್ಲಿನ ರಾಜ್ಯದ ಆಡಳಿತವನ್ನ ಹಿಡಿಯುವತ್ತ ಮುನ್ನುಗ್ತಾ ಇದೆ. ಆ ರೀತಿಯಾದಂತಹ ಫಲಿತಾಂಶ ಕಾಣಿಸ್ತಾ ಇದೆ. ಎಷ್ಟರ ಮಟ್ಟಿಗೆ ಇದು ಬಿಜೆಪಿ ಪಕ್ಷಕ್ಕೆ ಓವರ್ ಆಲ್ ಆಗಿ ಒಂದು ಶಕ್ತಿಯನ್ನ ಕೊಡಬಹುದು ಅಂತ ಹೇಳಿ ಈ ರಿಸಲ್ಟ್ ನ, ಈ ಫಲಿತಾಂಶವನ್ನ ಯಾವ ರೀತಿ ನೋಡ್ತೀರಿ? ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸಂಖ್ಯೆ ಕಡಿಮೆಯ ಹಿನ್ನೆಲೆಯಲ್ಲಿ ನೋಡಿದಾಗ ಹರಿಯಾಣ ಚುನಾವಣೆ, ಮಹಾರಾಷ್ಟ್ರ ಚುನಾವಣೆ, ದಿಲ್ಲಿ ಚುನಾವಣೆ, ನೀವು ಪ್ರತಿಯೊಂದು ಕೂಡ ನಮಗೆ ನಮ್ಮ ಪಕ್ಷಕ್ಕೆ ನೈತಿಕವಾಗಿರುವಂಥ ಬಹಳ ದೊಡ್ಡ ಬಲ ಕೊಟ್ಟಿದೆ ಮತ್ತು ಸಂಘಟನಾತ್ಮಕ ಕೂಡ ಬಲ ಕೊಟ್ಟಿದೆ ಮತ್ತು ಜನಸಾಮಾನ್ಯರಲ್ಲಿ ವಿಶ್ವಾಸಾರ್ಹತೆ ಹೆಚ್ಚು ಮಾಡಿದೆ. ಹೀಗಾಗಿ ದಿಲ್ಲಿ ಚುನಾವಣೆಯು ಕೂಡ ಅಷ್ಟೇ ಮಹತ್ವದ ಒಂದು ಶಕ್ತಿಯನ್ನು ನಮ್ಮ ಪಕ್ಷಕ್ಕೆ, ಕಾರ್ಯಕರ್ತರಿಗೆ, ನಮ್ಮ ನಾಯಕತ್ವಕ್ಕೆ ಮತ್ತು ಮೋದಿ ಅವರ ಒಂದು ಏನು ವಿಕಸಿತ ಭಾರತಕ್ಕೆ ದೊಡ್ಡ ಬಲವನ್ನು ಕೊಟ್ಟಿದೆ. ಥ್ಯಾಂಕ್ ಯು ಬಸವರಾಜ ಬೊಮ್ಮಾಯಿ ಅವರೇ ನಿಮ್ಮ ಪ್ರತಿಕ್ರಿಯೆಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.